ಎಲ್ಲ ರೈತರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಶೇಷವಾಗಿ ಮತ್ತೊಂದು ವಿಡಿಯೋ ಏನಪ್ಪಾ ಅಂದ್ರ ಬಾಳೆ ಗಿಡದ ಬಗ್ಗೆ ಮಾಡಕತ್ತೀನಿ. ಇದು ಎಲ್ಲಿ ಇಲ್ಲಂದ್ರ ನಮ್ ಊರನ್ನವ್ರದ್ದು. ಯಾಕಂದ್ರ ದೊಡ್ಡ ರೈತರದ್ ಬೇಡ, ನಮ್ಗ ಚಿಕ್ಕ ಪುಟ್ಟ ರೈತರದೇ ನಾವ್ ವಿಡಿಯೋ ಮಾಡ್ಕೊತ ಹೋದ್ರ ಮತ್ತ ಸಂಪೂರ್ಣ ಮಾಹಿತಿ ನಿಮ್ಗೆ ತಿಳಿತೈತಿ. ಯಾಕಪ್ಪಾ ಅಂದ್ರ ದೊಡ್ಡ ರೈತರ ಅಂದ್ರ ಸ್ವಲ್ಪ ಜಾಸ್ತಿನೇ ಹೇಳ್ತಾರ, ಅವ್ರು ಎಲ್ಲಾ ದೊಡ್ಡ ಮಟ್ಟದಾಗ ಹೇಳ್ತಾರ. ಅಂದ್ರ ಚಿಕ್ಕ ರೈತರಿಂತ ನಾವು ವಿಡಿಯೋಗಳು ಸ್ಟಾರ್ಟ್ ಮಾಡ್ಕೊತ ಹೋಗೋಣ ಅಂತ ಈ ವಿಡಿಯೋದಾಗ ಸ್ಟಾರ್ಟ್ ಮಾಡ್ತೀನಿ. ಬರ್ರಿ, ಇವ್ರು ನಮ್ಮ ಊರವರೇ. ಬೇಕಾದ್ರೆ ಏನೇ ಮಾಡ್ಬೇಕ್ರಿ, ಬಾಳೆ ಇದು ನೇಗಿಲಿ ಹೊಡ್ಯೋದು, ನೇಗಿಲಿ ಹೊಡೆದು ಲೂಟ್ರು ಹೊಡೆದು ಇದು ಮಾಡ್ಬೇಕ್ರಿ. ಗೊಬ್ಬರ ಹಾಕ್ಬೇಕು. ಹೆಂಡಿ ಗೊಬ್ಬರ ರೀ. ಯಾವ್ದ್ರಿ? ಹೆಂಡಿ ಗೊಬ್ಬರ ರೀ. ಹೆಂಡಿ ಗೊಬ್ಬರ ಹಾಕಿ ಎಲ್ಲಾ ಲೂಟ್ರು ಹೊಡೆದು ಮತ್ತ ಬಾಳಿಯಾಗಿ ಹಿಂದ್ಗಡೆ ಕುಂದ್ರಸ್ಬೇಕ್ರಿ. ಏನ್ ಬಾಳೆಗೆ ಏನು ಕೊಂಡ್ ತರ್ಬೇಕೆ? ಇಲ್ಲ, ಕೊಂಡ್ ತರ್ಬೇಕ್ರಿ. ಮಾನಿಂಗ್ ಪೂರ್ದು. ಎಲ್ಲಿ ಮಾನಿಂಗ್ ಪೂರದಿಂದ ತಂದಿರಿ? ಮಾನಿಂಗ್ ಪೂರದಿಂದ ತಂದೇವ್ರಿ. ನಿಮ್ಗ ಹೆಂಗ್ ಒಂದ್ ಬಿದ್ದಾವ್ರಿ? ಇವ್ 28 ರೂಪಾಯಿ ಒಂದ್ ಬಿದ್ದಾವ್ರಿ. ಅಲ್ಲಿಂದ 28 ರೂಪಾಯಿ ಒಂದ್ ತಂದಿರಿ? 28 ರೂಪಾಯಿ ಒಂದ್ ತಂದೇವ್ರಿ. ಎರಡ್ ಸಣ್ಣ ಎಟ್ಟಿರ್ತಾವ್ರಿ? ಒಂದ್ ಫೂಟ್ ಇರ್ತಾವ್ರಿ. ಒಂದ್ ಫೂಟ್ ತನ ಇರ್ತಾವ್ರಿ? ಒಂದ್ ಫೂಟ್ ತನ ರೀ. ಇವ್ ಹೆಂಗ್ ಬರ್ತಾವ್ರಿ ಗಿಡಗಳು ಹೆಚ್ಚಿಗೆ ಬೆಳಿಬೇಕಂದ್ರ? ಇವ್ ಹೆಚ್ಚಿಗೆ ಬೆಳಿಬೇಕಾದ್ರ 3 ತಿಂಗಳಿಗೊಮ್ಮೆ ಒಟ್ಟ ಸರ್ಕಾರ ಡೋಸ್ ಕೊಡ್ಬೇಕ್ರಿ. 3 ತಿಂಗಳಿಗೊಮ್ಮೆ ಕೊಡ್ಬೇಕ್ರಿ? 3 ತಿಂಗಳಿಗೊಮ್ಮೆ ಕೊಡ್ಬೇಕ್ರಿ. ಈ ಇಲ್ಲಿ ಗೊನಿ ಒಂದ್ ಆಗೈತಿಲ್ಲ ರೀ? ಇದು 4-3 ಕಿಲೋ ತನ ಬರ್ತದ್ರಿ. ಇದು ಗೊನಿ 43 ಕಿಲೋ ತನ ಬರ್ತೈತ್ರಿ ಒಂದೇ ಗೊನಿ? ಒಂದ್ ಗೊನಿ. ಇದು ತಳಿ ಯಾವ ತಳಿ ರೀ? ಜವಾರಿ ಅದ್ರಿ. ಇದು ಜವಾರಿ ಪಕ್ಕತ್ತೇನ ಜವಾರಿ? ಜವಾರಿ. ಇದು ಹೈಬ್ರಿಡ್ ಮಾಲ್. ಇದು ಇದಕ್ಕಿಂತ ಇದು ಚಲೋ ಬರ್ತದ್ರಿ. ಇದು ಮತ್ ನೀವು ಹೈಬ್ರಿಡ್ ತಂದ ಹಾಕೋರ್ಲ? ಹೈಬ್ರಿಡ್ ಇದು ಆಗಲ್ರಿ. ಯಾಕೇನದ್ರಿ? ಅದು ಇದು ಆಗಲ್ರಿ. ತಿಲ್ಲಕ್ ಟೇಸ್ಟ್ ಹತ್ತಲ್ರಿ. ಟೇಸ್ಟ್ ಬರಲ್ಲ, ಮತ್ತ ಆರೋಗ್ಯನು ಹಾಳಾಗ್ತಾರಿ. ಆರೋಗ್ಯ ಹಾಳಾಗ್ತದ. ಅದಕ್ಕೋಸ್ಕರ ನೀವ್ ಇದೇ ತಂದ ಇದೇ ತಂದ ಹಚ್ಚೇವ್ರಿ. ಇದು ಹೆಂಗ್ ಕೆಜಿ ಮಾರ್ತೀರಿ ಸದ್ಯಕ್? ಈ ಸದ್ 32 ಮಾರ್ತದ್ರಿ. ಇದು ಸದ್ಯಕ್ 32 ರೂಪಾಯಿ ಐತ್ರಿ? 32 ರೀ. 32 ಅಂದ್ರ ಒಂದ್ ಗೊನಿದಿಂದ ಎಷ್ಟ್ ಲಾಭ ಐತ್ರಿ ನಿಮ್ಗ? ಇದು ಒಂದ್ ಗೊನಿದಿಂದ 500 ತಕ ಲಾಭ ಅದ್ರಿ. ಒಂದೇ ಗೊನಿದಿಂದ 500 ರೂಪಾಯಿ ಲಾಭ? 500. ಟೋಟಲ್ ಎಷ್ಟ್ ಗಿಡಗಳು ಅವ್ರಿ ನಿಮ್ಮ? ಅದು 600 ಗಿಡ ಅವ್ರಿ. ಟೋಟಲ್ 600 ಗಿಡಗಳು ಅವ್ರಿ ನಿಮ್ಮ? 600 ಅಂದ್ರ ಒಂದ್ ವರ್ಷಕ್ಕ ಇದು 3 ಲಕ್ಷ ತಕ 4 ಲಕ್ಷ ತಕ ಉತ್ಪನ್ನ ಆದ್ರಿ ನಿಮ್ಗ. 600 ಗಿಡದಾಗ್ರಿ? ಏನು ಆಗಿಲ್ಲ ಅಂದ್ರ 4 ಲಕ್ಷ ತಕ ಆದ್ರಿ. ಏನು ಆಗಿಲ್ಲ ಅಂದ್ರ ಕನಿಷ್ಠ ರೇಟ್ ಅದ್ರಿ? ಹೆಚ್ಚಾದ್ರ 5-6 ತಕ ಆದ್ರಿ ಲಾಭ ರೀ? ಲಾಭ. ಬರ್ರಿ ಈ ಕಡೆ ನೋಡಮ್ರ ಹೊಲ ತುಂಬಾ. ಮತ್ತೆ ಇದು ನೀರ ಗೊಬ್ಬರ ಹೆಂಗ್ರಿ? ನೀರ 5 ದಿನಕ್ಕೊಂದು 6 ದಿನಕ್ಕೊಂದು ಬಿಡ್ಬೇಕ್ರಿ. ಮತ್ ಇದಕ್ಕೇನು ಕಂಪಲ್ಸರಿ ನೀರ್ ಇದ್ದವ್ರೆ ಮಾಡ್ಬೇಕು? ಮುಂಚೆ ನೀರ್ ಕಮ್ಮಿ ಇದ್ರು 7 ದಿನಕ್ಕ 6 ದಿನಕ್ಕೊಂದು ಬಿಟ್ರು ನಡೀತದ್ರಿ. ನಡೀದ್ರಿ? ಇವ್ ಅಗಿಗಳು ಏನ್ರ ಮಾರಾಟ ಮಾಡ್ತೀರೇನ್ರಿ ನೀವು? ಎಲ್ಲಾ ಮಾರಾಟ ಮಾಡಿಲ್ರಿ, ಹಂಗೆ ಬೇಕಂದ್ರ ಕೊಟ್ಟೇವ್. ಈಸ್ ದಿನ ಈಗ ಏನ್ರ ಕೊಡ್ತೀರೇನ್? ಈಗ ಬೇಕಂದ್ರ ಕೊಡ್ತೇವ್ರಿ. ಹೆಂಗ್ ಒಂದ್ ಅಗಿ ಕೊಡ್ತೀರಿ ನೀವು? ಇವು 12 ರೂಪಾಯಿ ಒಂದು ತೆಗೆದು ಕೊಡ್ತೇವ್ರಿ. ನೀವೇ ತೆಗೆದು ಕೊಡ್ತೀರಿ? ನಾವೇ ತೆಗೆದು ಕೊಡ್ತೇವೆ. ಅಡ್ಡಿ ತೆಗೆದು ನೀವೇ ಕೊಡ್ತೀರಿ? ನಾವೇ ಕೊಡ್ತೇವ್ರಿ. 12 ರೂಪಾಯಿ ಬಂದ್ರಿ. ಈ ಗೊಬ್ಬರ ಹೆಂಗ್ ಮಾಡ್ತೀರಿ? ಗೊಬ್ಬರ ಪುಟ್ಯಾಸ, DAP, ಒಂದ್ ಸ್ವಲ್ಪ ಯೂರಿಯಾ ಮಿಕ್ಸ್ ಮಾಡ್ತೇವ್ರಿ. ಅದ್ರಾಗ ಎಲ್ಲಾ ಮಿಕ್ಸ್ ಮಾಡಿ ಎಲ್ಲಾ ಕಾಳ ಒಂದ್ 2 ಮುಟ್ಟಿ ಹೋಗ್ಕೋತ ಹೋಗ್ತೇವ್ರಿ. ಎಷ್ಟ್ ದಿನಕ್ಕೆ ಒಮ್ಮಗಿತ್ತೀರಿ? ಇದು ತಿಂಗಳಿಗೊಮ್ಮೆ ಒಗಿತೇನ್ರಿ. ತಿಪ್ಪಿ ಗೊಬ್ಬರ ಇದು ಒಗ್ಯದ ಹೆಂಗ್ರಿ? ತಿಪ್ಪಿ ಗೊಬ್ಬರ ರೀ ಫಸ್ಟ್ ಒಗದ್ ಹಚ್ತೇನ್ರಿ. ಫಸ್ಟ್ ಒಗದ್ ಹಚ್ಚದ ಬೆಳಕ ನಾ ಒಟ್ಟೆ ಹೊಳ್ಳಿ ಗೊಬ್ಬರ ಹಾಕಲ್ರಿ. ಸರ್ಕಾರ ಗೊಬ್ಬರನೇ ಹಾಕ್ತೇನ್ರಿ. ಸರ್ಕಾರ ಗೊಬ್ಬರ ಒಗಿತೀರಿ? ಬಾಳೆ ಗಿಡ ಹಚ್ಚೋದ್ರಿಂದ ಲಾಭ ಏನದ್ರಿ? ಲಾಭ ಅಂದ್ರಿ ಇದ್ರಿ ಇದು ಒಂದ್ ಉತ್ಪನ್ನ ಜಾಸ್ತಿ ಆತ್ರಿ. ನೀವು ಇದ್ರಕ್ಕಿಂತ ಕಬ್ಬಿನಕಿಂತ ಇದು ಉತ್ಪನ್ನ ಜಾಸ್ತಿ ಆತ. ಕಬ್ಬಿನಕಿಂತ ಇದು ಚಲೋ ಐತ್ರಿ ನೀರ್ ಇದ್ದವ್ರ ಮಾಡ್ಲಕ್ಕ? ನೀರ್ ಇದ್ದವ್ರ ಮಾಡ್ಲಕ್ಕ. ಇಲ್ಲಿ ಎಲ್ಲಾ ಹಿಂಗ್ ಒಗಿದಿರ್ಲ ರೀ? ಇದು ಏನ್ ಮಾಡ್ತೀರಿ ಮುಂದ್ರಿ? ಇದು ಗೊಬ್ಬರ ಹಾಕ್ತರಿ ಮುಂದ್ರಿ. ಮುಂದೆಲ್ಲಾ ಕೊಳತ್ ಹೋತಿ ಬಿಡ್ತಾರಿ. ಇವಾಗ ಎಷ್ಟ್ ದಿನ ಕೊಳಿತೀರಿ? ಒಂದ್ 3-4 ತಿಂಗಳದಾಗ ಹನಿ ಹತ್ತಂದ್ರ ಎಲ್ಲಾ ಕೊಳಿತದ್ರಿ. ಇದೆಲ್ಲಾ ಗೊಬ್ಬರ ಎಲ್ಲಾನು ಚಲೋ ಆಗುತ್ತೆ. ನೆಲಾನು ಅಗದಿ ಎರಿ ಹುಳ ಆಗ್ತಾವ್ರಿ ಇದ್ರಾಗ. ಇದ್ರೊಳಗ್ರಿ? ಇದ್ರೊಳಗ ಎರಿ ಹುಳ ಆಗ್ತಾವ. ಇದು ಏನ್ ಹಂಗೆ ಗೊಬ್ಬರ ಹೋಗಿದ್ರಿ ಏನ್ರಿ? ಇದು ಇದು ಸರ್ಕಾರ ಗೊಬ್ಬರ ಹೋಗ್ದೇವ್ರಿ. ಹಂಗೆ ಹಂಗೆ ಗೌರ್ಮೆಂಟ್ ಬಂದಿದೆ? ಗೌರ್ಮೆಂಟ್ ದಿಂದ ತಂದಿದ್ದು. ಒಟ್ಟು 600 ಗಿಡ 5 ಚೀಲ ತಂದು ತಿಂಗಳಾಕ್ ಹೋಗಿದ್ದೇನ್ರಿ. ತಿಂಗಳಾರಿ? ಇದು ಯಾವಾಗ ಬರ್ತದ್ರಿ? ಇದು ಈದ್ 3 ತಿಂಗಳದಾಗ ಬರ್ತದ್ರಿ ಗಿಡ. ಅಂದ್ರ ಈದ್ 3 ತಿಂಗಳದಾಗ ಬರ್ತದ? ಅದು ಕರೆಕ್ಟ್ರಿ. ಅಂದ್ರ ಯಾವ ಟೈಮ್ದಾಗ ಇರ್ತದ್ರಿ ಜಾಸ್ತಿ? ಜಾಸ್ತಿ ನಾವ್ ಶ್ರಾವಣ ತಿಂಗಳದಾಗ ಇರ್ತದ್ರಿ. ಶ್ರಾವಣ ತಿಂಗಳದಾಗ? ಶ್ರಾವಣ ತಿಂಗಳದಾಗ ಇರ್ತದೆ. ಈಗ ಅಂದ್ರ ಆಲ್ಮೋಸ್ಟ್ ಈಗ ಸದ್ಯಕ್ 24 ತಿಂಗಳು ಇದ್ದಂಗೆ? 24 ತಿಂಗಳು ಏಕಟ್ಟೆ ಇರ್ತದ್ರಿ. ಇದು ಅಂದ್ರೆ ಆದ್ರ ಫಸ್ಟ್ ಹಚ್ಚನ ಒಂದ್ 9 ತಿಂಗಳು ಕಾಯ್ಬೇಕ್ರಿ. ಇದಕ್ಕ ಸ್ಟಾರ್ಟಿಂಗ್ ಹಚ್ಚನ 9 ತಿಂಗಳು ಬಿಟ್ಟು ಬರ್ತದ್ರಿ. 9 ತಿಂಗಳು ಬಿಟ್ಟು ಬರ್ತದ್ರಿ. ಇದಕ್ ಮೇಂಟೆನೆನ್ಸ್ ಹೆಂಗ್ ಮಾಡ್ಬೇಕ್ರಿ? ಮೇಂಟೆನೆನ್ಸ್ ಏನು ಇಲ್ರಿ. ಇದಕ್ ಏನು ಇದೆ ಸರ್ಕಾರ ಗೊಬ್ಬರ ಹಾಕುದು, ತಿಂಗಳಿಗೊಮ್ಮೆ ಹೆಚ್ಚಾಗಿದ್ ಮರಿ ಕಡಿಯುದು, ನಮ್ಗ್ ಬೇಕಂದಟ್ 4 ಮರಿ ಬಿಟ್ಕೋತ ಹೋಗುದ್ರಿ. ಈ ಸದ್ಯಕ್ಕ ಮರಿಗಳು ಎಷ್ಟ್ ಸಿಗ್ತಾರ ನಿಂಬಲ್ಲಿ? ನಂಬಲ್ಲಿ ಒಂದ್ 1000-1200 ಮರಿ ಸಿಗ್ತಾವ್ರಿ. 1000-1200 ಸಿಗ್ತಾವ್ರಿ.
ಯಾರಿಗಾದ್ರೂ ಮರಿಗಳು ಬೇಕಾದ್ರ ಇವ್ರ ನಂಬರ್ ಕೊಟ್ಟಿರ್ತೀನಿ, ಸಂಪರ್ಕಿಸಿ. ಊರ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕ್ ಬಂತ್ನಾಳ್ ಗ್ರಾಮ. ಲೋಕಲ್ದವ್ರೆ ಅಲ್ಲಿ ಯಾರೇ ಅಲ್ಲಿ ಬಂದು ಇಲ್ಲಿ ಸಂಪರ್ಕಿಸಬಹುದು. ನಿಮ್ಗ ಆರಾಮಾಗಿ ನಿಮ್ಗ ಅವ್ರೇ 12 ರೂಪಾಯಿ ಒಂದು ನೀವೇ ಅವ್ರಾಗೆ ತೆಗೆದು ಕೊಡ್ತಾರ. ನೀವು ಬರೋವರನ ಒಯ್ಯೋದ್ ಅಷ್ಟೇ ಕೆಲಸ. ರೇಟ್ ಗೀಟ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಮಾತಾಡ್ಬೋದು ಎಲ್ಲ. ಆ ಕಾಂಟ್ಯಾಕ್ಟ್ ಕಾಲ್ ಮಾಡಿ. ಧನ್ಯವಾದ. ಎಣ್ಣೆ ಗಿಣ್ಣಿ ಏನ್ರಿ ಹೊಡೆದಿರ್ತೇನ್ರಿ? ಎಣ್ಣೆ ಏನು ಇಲ್ರಿ, ಪಟಾಟೆ ಎಣ್ಣೆ ಪೆಟ್ರೋಲ್ ಪಂಪ್ ಇಲ್ಲ. ಆರು ಗೊನಿಗ್ ಹಿಗ್ಗಿಸ್ಬೇಕ್ರಿ. ಗೊನಿ ಹಿಗ್ಸೋದ್ರ ಎಣ್ಣೆ ಜಿಯ ಮಾಡ್ಬೇಕು ಅಂದ್ರ ರೀ. ಜಿಯ ಅಂದ್ರ ಇದು ಕಾಯಿ ಉದ್ದ ಆಗ್ತದ, ಇದು ಹಿಗ್ಗುತ್ತ, ಇದು ಪಿಂಡ್ ಆಗ್ತದ, ಸೈಜ್ ಬರ್ತದ, ಒಂದ್ ಅಳತಿ. ಏನ್ ಮಾಡ್ಬೇಕ್ರಿ ಅದಕ್ಕ? ಜಿಯ ಮಾಡ್ಬೇಕ್ರಿ. ಅಂದ್ರೆ ಇದು ಹಾನಿಗಿನ ಏನ್ರಿ ಆತಿರ್ಬೇಕಲ್ಲ ರೀ? ಹಾನಿ ಅಂದ್ರ ಮಳೆಗಾಲ ಜಾಸ್ತಿ ಆಯ್ತು ಅಂದ್ರ 3 ತಿಂಗಳ ತನ ನೀರೇ ನಿಂತಿತ್ತು ಇಲ್ಲಿ ಹೊಲ್ದಾಗ. ಈ ಸಲ ಒಂದ್ ಸ್ವಲ್ಪ ಲಾಸ್ ಆಗ್ಯದ್ರಿ. ಲಾಸ್ ಆಗ್ಯದ? ಲಾಸ್ ಆಗ್ಯದ. ಎಷ್ಟ್ ವರ್ಷ ಐತ್ರಿ ನೀವ್ ಮಾಡ್ಲಕತ್ತೀರಿ? ನಾವು ಮಾಡ್ಲಕತ್ತು ಒಂದ್ 10-11 ವರ್ಷ ಐತ್ರಿ. ಇದು ಮಾಡಕತ್ರಿ 10-11 ವರ್ಷ ಐತ್ರಿ? 11 ವರ್ಷ ಐತ್ರಿ. ಲಾಭ ಅನ್ಸದ? ಲಾಭ ಅನ್ಸದ್ರಿ. ಆದ್ರೆ ಈ ವರ್ಷ ಲಾಸ್ ಆಗ್ಯದ್ರಿ. ಈ ವರ್ಷ ಲಾಸ್ ಆಗ್ಯದ. 3 ತಿಂಗಳ ತನ ಹೊಲ ನೀರೇ ಹೋಲಿಲ್ರಿ. 3 ತಿಂಗಳ ತನ ಇದು ಏನ್ ಇದ್ದಟ್ ಚಲೋ ಏನ್ ಇರ್ಲಿಕ್ಕ ನಡಿದ ಹೆಂಗ್ರಿ? ಇದು ಇದ್ದಟ್ ಚಲೋ ರೀ. ನೀರ್ ಇದ್ದಟ್ ಚಲೋ ಏನ ಕಡಿಮೆ ಇದು ನೀರ್ ಒಟ್ಟು ವಾರದಾಗ ಒಮ್ಮೆ ಆಗೇಬೇಕ್ರಿ ಇದಕ್ ನೀರ್. ಅತಿ ಹೆಚ್ಚು ಮಳೆ ಐತಂದ್ರ ಇದು ಆತ್ರಿ. ಗಿಡ ಒಟ್ಟು ಇದು ಫೋರ್ಸ್ ಬರಲ್ಲ. ಇದು ಕಾಯಿ ಗೊನಿ ಹಿಗ್ಗಲ್ರಿ, ಹಿಗ್ಗಲ್ಲ. ಬರೋಬರಿ. ಇದು ಏನಿಲ್ಲ ಅವ್ರದ್ದು. ಒಟ್ಟೆ 3 ತಿಂಗಳಿಗೊಮ್ಮೆ ಒಟ್ಟು ಸಪ್ಪಿ ಕೊಯ್ಯೋದು, ಮಗಲಾನ್ ಮರಿ ಜಾಸ್ತಿ ಇದ್ದಿದ್ದು ಒಟ್ಟು ತೆಗೆದು ಹೋಗಿಬೇಕು. ಇವೆಲ್ಲ ಸೈಡ್ ಗೋರಿ ಹೋದಂದ್ರ ತಾನೇ ಎರಿಗಳು ಗೊಬ್ಬರ ಕೊಳಿತದ. ಇಲ್ಲೇ ಇದು ಇನ್ಕಮ್ ಮತ್ತೆ ಇದ್ರದಿಂದ ಇದು ಆಗ್ಬಿಡ್ತರಿ. ಒಟ್ಟು ಹಚ್ಚಿದ 1.5 ವರ್ಷ ತನ ಕಡಕಿನ ಗೊಬ್ಬರ, ಸರ್ಕಾರ ಗೊಬ್ಬರ, ತಿಪ್ಪಿ ಗೊಬ್ಬರ ಹಾಕೋದು. ಅಲ್ಲಿಂದ ಇದೇ ಗೊಬ್ಬರ ಮಾಡ್ತೇವ್ರಿ ನಾವು. ಇದೇ ಗೊಬ್ಬರ. ಇದಕ್ಕೆ ಏನು ಇಲ್ಲೇ ಬಿಟ್ಟು ಬಿಡ್ತೇವ್ರಿ. ಇದು ಎಲ್ಲಾ ಕೊಳತ್ ಬಿಡ್ತೇವ್ರಿ ಮಳೆಗಣ. ಇದು ಎಷ್ಟು ವರ್ಷ ತೆಗಿತೀರಿ? ಎಷ್ಟು? ಇದು 5 ವರ್ಷ ತನ ಏನು ಆಗಲ್ರಿ, ಸರಿಯಾಗಿ ವ್ಯವಸ್ಥೆ ಮಾಡತ್ತನ. ಒಂದ್ ಹಚ್ಚಿ ಬಿಟ್ಟ ಈ ಸದಲ್ಲ ಹಚ್ಚಿರ್ತಿರ್ಲ ರೀ, ಮರಿ ನೀ ಬೆಳಿತಿರ್ತಲ್ಲ, ಮತ್ತೇನ್ ಕೈದೋತ್ರಿ? ಅದು ಏನ್ ಮಾಡಲ್ರಿ. ಅವ್ ಮೊದಲನ್ನು ಮತ್ತ ಹಂಗೆ ಬರ್ತಾವ್ರಿ ಗೊಬ್ಬರ. ಇದು ಹಾಕದಂದ್ರಿ. ಅಂದ್ರೆ ಎಷ್ಟು ವರ್ಷ ತನ ನಡೆಸಬಹುದ್ರಿ? ಇದು 10-12 ವರ್ಷ ನಡೀತದ್ರಿ. ಇದು ಒಂದ್ ಸಾರಿ ಹಚ್ಚ 10-12 ವರ್ಷ ರೀ. 10-12 ವರ್ಷ ತನ ಏನು ಆಗಲ್ರಿ. ಮರಿ ತುಕ್ಕೋತ ನೀರ್ ಬಿಟ್ಕೋತ ಹೋದ್ರ ಏನೇನು ಆಗಲ್ಲ. ಇದೇ ಗೊಬ್ಬರ ಮಾಡ್ಕೊಂಡ್ ಅದು ಬಾಳಿಗೆ ತಾನೇ ಉತ್ಪತ್ತಿ ಆಗ್ತದ್ರಿ. ಬರೋಬರಿ. ಇವ್ ಏನಿಲ್ರಿ, ಈಗ ಇವು ಆವಲ್ರಿ. ಇವು 4-45 ಕಿಲೋ ಆಗ್ತಾವ್ರಿ. ಇವು ಸರಿಯಾಗಿ ತುಂಬ್ಕೊಂಡ್ ಅಂದ್ರ ಈಗ ಒಂದೇ ಕಾಯಿ ರೀ? ಒಂದೇ ಕಾಯಿ. ಇದು ಒಂದ್ ಗೊನಿ 45 ಕಿಲೋ ಆಗ್ತಾವ್ರಿ. ಒಂದೇ ಗೊನಿ? ಒಂದ್ ಇದು ರೀ. ಈಗ ಒಮ್ಮೆ 32 ಇರ್ತದ ರೇಟ್, ಒಮ್ಮೆ 42 ಇರ್ತದ್ರಿ, ಒಮ್ಮೆ 58 ತಗ ಮಾರಿದ್ರಿ ನನ್ ಕೈಯಾಗ. ಇದು 1 ಕಿಲೋಕ್ರಿ. 1 ಕಿಲೋಕ್ 58. ನೀವೇ ಇಲ್ಲಿ 58 ಮಾಡಿದ್ರಿ? ಅವ್ರು ಮಾರೋರ್ ಎಷ್ಟ್ ಮಾಡ್ತಾರ? ಅವ್ರು 70-80 ಮಾಡ್ತಾರ್ರಿ. ಅಲ್ಲಿ ಇದಕ್ ಹೋತ್ರಿ. ಇದು ಸಾಂಗ್ಲಿಗ್ ಹೋತ್ರಿ. ಇದು ಈ ಗೊನಿ ಏನ್ ಆಗಲ್ರಿ, ಇದು ಸಾಂಗ್ಲಿಗ್ ಹೋತ್ರಿ. ಇಂತದ್ರಿ? ಅವ್ರು ತುಂಬ್ಕೊಂಡ್ ಕರೆ ಅವ್ರ ಟ್ರೇ ತುಂಬ್ಕೊಂಡ್ ಕಾಟ ಮಾಡ್ಕೊಂಡ್ ಒಯ್ದ್ ಬಿಡ್ತಾರಿ. ಇಲ್ಲೇ ಹೊಲ್ದಾಗಿ ಕಾಟ, ಹೊಲ್ದಾಗಿ ಹಿಡ್ಕೊಂಡ್ ಹೋಗಿ ಬಿಡ್ತಾರ. ಇಲ್ಲೇ ಕಾಟ ಮಾಡ್ಕೊಂಡ್ ಹೋಗ್ತಾರಿ. ಒಂದ್ ಬಡ್ಡಿಗ್ರಿ 4 ಇರ್ತಾವ್ರಿ ಇವ್ ಗಿಡ. ಒಂದ್ ಬಡ್ಡಿಗ್ರಿ 4 ಇರ್ತಾವ್ರಿ. ಒಂದೇ ಬಡ್ಡಿಗ್ರಿ? ಒಂದೇ ಬಡ್ಡಿಗೆ 4 ಮರಿ ಇದ್ದ 4 ಗಿಡ ಒಮ್ಮೆ ಬರ್ತಾವ್ರಿ. 2,000 ರೂಪಾಯಿ ಆದ್ರಿ ಇದಕ್ಕ ಒಂದ್ ಬಡ್ಡಿಗೆ. ಹೆಂಗ್ ಇನ್ನೇಮ್ ಹೇಳ್ರಿ? ಇವು 4 ಗಿಡ ಇರ್ತಾವ್ರಿ. ಒಂದೇ ಇರ್ತವ್ರಿ. ಮಗ್ಲಾಗ ನಾವು ಅದೊಂದ್ ಗಿಡ ತೆಗದಕ್ಕಾರ 4 ಬಡ್ಡಿ ಬಿಡ್ತೇವ್ರಿ. 4 ಒಮ್ಮೆ ಬರ್ತಾವ್ರಿ. ಒಂದೇಟಿ 4 ಗಿಡ ಬರ್ತಾವ್ರಿ. 4 ಗೊನಿ ಬರ್ತಾವ. 4 ಗೊನಿ ಬಂದ್ರ 500 ಹಿಡಿದ್ರು 2,000 ಐತ್ರಿ. ಒಂದೇ ಗಿಡ ಒಂದೇ ಬಡ್ಡಿ ಆಗ 2,000 ರೂಪಾಯಿ ಆಗ್ತದ್ರಿ. ಒಂದೇ ಗೊನಿದಿಂದ? ಒಂದೇ ಗೊನಿದಿಂದ 500 ರೂಪಾಯಿ ಗೊನಿ ಹಿಡಿದವ್ರು 2,000 ಆತ್ರಿ. ಓಹೋ, ಈ ತರ ಇರ್ತೈತಿ. ಇದೇನು ಎಷ್ಟ್ ಫೂಟಿಗೊಮ್ಮೆ ಹಚ್ಬೇಕೇನು? ಇದು ಒಬ್ರು 7 ಹಚ್ತಾರಿ, ಒಬ್ರು 6 ಹಚ್ತಾರಿ, ಒಬ್ರು 9 ಫೂಟ್ ಹಚ್ತಾರಿ. ನಾ 10 ಫೂಟ್ ಹಚ್ಚಿನವ್ರಿ. ಇದು 10 ಫೂಟ್ 10 ಫೂಟ್ ರೀ. ನಮ್ಗ ಅದು ಸಜ್ಜಿ ಬಿದ್ದಿಲ್ರಿ. ಒಮ್ಮೆ ಮಾಡಿದ್ರಿ 7 ಫೂಟ 6 ಫೂಟ. ಅದು ಗೊನಿ ಸಣ್ಣ ಬಿಡೋದು, ರೋಗ ಬರೋದು, ಗಾಳಿ ಹಚ್ಚಲಿಲ್ಲ, ಬಡ್ಡಿ ಸಣ್ಣ ಆಗೋದು, ಸಜ್ಜಿ ಬಿಡಲಿಲ್ಲ. ಈಗ 10 ಫೂಟ 10 ಫೂಟ ಮಾಡಿದ್ ನೋಡ್ರಿ. ರೋಗ ಏನ್ ಬರ್ತೈತ್ರಿ? ರೋಗ ಏನಿಲ್ರಿ. ಮಳೆಗಾಲ ದಿನಕ್ಕೆ ಒಂದ್ ಹನಿ ಹತ್ತಂದ್ರ ಒಂದ್ ಸ್ವಲ್ಪ ಎಲಿ ಒಣಗದಂಗ ಆದ್ರಿ. ಆ ಮಳೆಗಾಲ ದಿನದಾಗೆ ಎಲಿ ಒಣಗದ್ ಬಿಟ್ರ ಬ್ಯಾಸಿಗೆ ಅಂಕರ್ ಒಟ್ಟೆ ರೋಗ ಬರೋದಿಲ್ರಿ. ಮಳೆಗಾಲ ದಿನದಾಗೆ ರೋಗ ಬರ್ತದ್ರಿ. ಇದು ಚಲೋ ಅದ್ರಿ. 1 ಎಕರೆಕ ಏನು ಇಲ್ಲಂದ್ರೆ
ಮೂರು 4.5 ಲಕ್ಷ ಬೆಳಿತಾರ ಇದು. ನಿಮ್ದು ಎಷ್ಟು ಎಕರೆ ಟೋಟಲ್? ನಮ್ದು ಟೋಟಲ್ 1 ಎಕರೆ ಅದ್ರಿ ಇದು. ಇದು ಒಂದೇ ಎಕರೆ 600 ಗಿಡ ಹಾಕೇನ್ರಿ. 1 ಎಕರೆಕ ಕಬ್ಬಿನ ಡಬಲ್ ಆಗ್ತರಿ ಇದು. ಕಬ್ಬ 3 ಎಕರೆ ಹಚ್ಚುದ ಏನ್ರಿ, ಬಾಳಿ 1 ಎಕರೆ ಹಚ್ಚುದ ಸೇಮ್ ಅದ್ರಿ. ಅದು 3 ಲಕ್ಷ ಆಗ್ತದೆ. ಇದು ಇನ್ನ 3 ಎಕರೆಕ್ ಇದು 4 ಲಕ್ಷ ಆಗ್ತದ್ರಿ ಇದು ಬಾಳಿ. ಸರ್ ಮುಂದ ಬರೋರ್ಗೆ ಏನ್ ಹೇಳ್ತೀರಿ? ಬಾಳೆ ಗಿಡ ಹಚ್ಚ ಅಂತೀರಿ? ಚಲೋ ಆತ್ರಿ ಇದು. ಹಚ್ಚರಿ ಚಲೋ ಆತ್ರಿ. ಹಂಗೇನಿಲ್ಲ ಹಂಗೇನಿಲ್ರಿ. ಇದು ಒಂದ್ ಸ್ವಲ್ಪ ನೀರ್ ಜಾಸ್ತಿ ಬೇಕ್ರಿ. ಒಂದ್ ಸ್ವಲ್ಪ ವಾರದಾಗ ಒಟ್ಟು ಮಡ್ಡಿ ನೆಲ ಇತ್ತಂದ್ರ 2 ನೀರ್ ಬೇಕು ವಾರದಾಗ. ಒಂದ್ ಕರಿ ನೆಲ ಇತ್ತಂದ್ರ ವಾರದಾಗ 1 ಬಿಟ್ರು ತಡ್ಕೊತದ. ಮಡ್ಡಿ ನೆಲ ಇತ್ತಂದ್ರ ವಾರದಾಗ 2 ಸಲ ನೀರ್ ಬೇಕ್ರಿ. ಹೌದ್ರಿ. 4 ದಿನಕ್ಕೊಮ್ಮೆ ನೀರ್ ಬೇಕ್ರಿ. ಹೊಸದಾಗಿ ತಂದಿರ್ತಿರಲ್ಲ ರೀ, ಎಷ್ಟ್ ಫೂಟ್ ಏನೇನ್ ಹಚ್ಬೋದ್ರಿ ಒಳ ಸ್ಟಾರ್ಟಿಂಗ್ ಅಂದ್ರ ಮೆಣಸಿನ ಗಿಡ ಮಾಡ್ಲಿಕ್ ಬರ್ತದ್ರಿ, ಉಳ್ಳಾಗಡ್ಡಿ ಮಾಡ್ಲಿಕ್ ಬರ್ತದ. ಎಷ್ಟು ವರ್ಷ? 1 ವರ್ಷ? ಒಂದ್ ವರ್ಷ ಒಂದ್ ವರ್ಷ ಮೆಣಸಿನ ಗಿಡ ಮಾಡಿದ್ರಿ. ಇದು 1 ಎಕರೆ. 1 ಎಕರೆಕ ಇದು 1,60,000 ಐತ್ರಿ ಮೆಣಸಿನ ಗಿಡ ರೀ. ತಂದ್ ವರ್ಷ ರೀ. ತಂದ್ ವರ್ಷ ಬಾಳ ಇಲಿಕ್ ಬರ್ಬೇಕ ಮೆಣಸಿನ ಗಿಡ ಮುಂದ ತೆಗೆದು ಬಿಟ್ಟಿನ್ರಿ. ಅಂದ್ರ 1 ವರ್ಷ ಇದು ನಡಿತೈತ್ರಿ. 1 ವರ್ಷ ಇದ್ರ ಕಾಯಿ ಇದೇನೆ ಚಾಲು ಆತ್ರಿ. ಅದು ಆಟೋಮೆಟಿಕ್ ಅದು ಆತ್ರಿ. ತಂದ್ ವರ್ಷಿಗೆ ಚಾಲು ಆತ. ಒಂದ್ ವರ್ಷ ತನ ಈ ಬ್ಯಾಸಿದಿಂದ ಕುಂಬಳ ಉರುದ್ರ ನಡೀತ್ರಿ. ನೆಳ್ಳಿಗಾಗಿ ಕುಂಬಳ ಆಗ್ತದ. ಬೋದಿಗೆ ಕುಂಬಳ ಉರುದ್ರ ನೆಳ್ಳಿಗೆ ಆತರಿ. ಸೌಂತಿ ಆಗ್ತದ, ಕುಂಬಳ ಆಗ್ತದ, ಮತ್ತೆ ಹೀರೆ ಆಗ್ತದ. ಇದೆಲ್ಲಾ ಆಗ್ತದ್ರಿ ಬಾಳ್ಯಾಗ ಮಾಡ್ಕೊಳ್ಳೋರ್ಗೆ. ನಾ ಮೆಣಸಿನ ಗಿಡ ಹಾಕಿನ್ರಿ. 1,60,000 ಆಯ್ತ್ರಿ 1 ಎಕರೆಕ. ಈ ಸದ್ ನೀವ್ ಒಳಗೆ ಏನ್ರ ಹಾಕ್ಬೋದೇನ್ರಿ ಬೆಳೆ? ಈ ಸದ್ ಹಾಕ್ಬೋದ್ರಿ. ಹಿರಿ, ಸೌಂತಿ, ಕುಂಬಳ ಹಾಕ್ಬೋದ್ರಿ. ಇದು ಆತ್ರಿ. ನೀವ್ ಹಾಕಿಲ್ರಿ? ನಾವ್ ಹಾಕಿಲ್ರಿ. ನಾವು ಜಾಸ್ತಿ ಇದು ಸೊಪ್ಪಿ ಬಿದ್ದಲ್ರಿ, ತೆಗದ್ ದಂಡಿ ಉಗಿಬೇಕಂತ ನಾವ್ ಇಲ್ಲೇ ಗೊಬ್ಬರ ಮಾಡ್ಬೇಕಂತ ಹೇಳಿ ಒಟ್ಟ ಹಾಕಿಲ್ಲ. ಈ ಎಷ್ಟ್ ವರ್ಷಿನ ಗಿಡ ಅದಾವ್ರಿ? ಇವು 3 ವರ್ಷ ನಾವ್ರಿ. ಈ ಸದ್ಯಕ್ 3 ವರ್ಷ ನಾವ್ರಿ. ಇನ್ನ ಎಷ್ಟ್ ವರ್ಷ ಇಡ್ತೀರಿ? ಇನ್ನ 2 ವರ್ಷ ಇಡ್ತೇನ್ರಿ. ಇದು ಆರಾಮ್ ಬರ್ತದ್ರಿ. 2 ವರ್ಷ ಮರಿ ಚಲೋ ಅವ್ರಿ. ಮತ್ತ ಉತ್ಪನ್ನ ಚಲೋ ಅದ. ಇದು ಎಲ್ಲಾ ಇದು ಕೊಡ್ತರಿ. ಇದು ಶಿಸ್ತ್ನಾಗ ನಮ್ಗೇನು ತೊಂದ್ರೆ ಇಲ್ರಿ. ಇದು ಊರು ಬಂದ್ಬಿಟ್ಟು ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕ ಬಂತ್ನಾಳ್ ಊರ. ನಿಮ್ಗೆ ಯಾರಿಗಾದ್ರೂ ಅಗಿಗಳು ಬೇಕಾಗಿರೋ ಅಂದ್ರ ಇವ್ರ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ. ಇನ್ ಕಾಣಕತ್ತೈತಿಲ್ಲ, ಇವ್ರ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಇಲ್ಲೇ ಕಡಿಮೆ ರೇಟದಾಗ ಕೊಡ್ತಾರ ಅವ್ರೆ. ಮತ್ತ ಕಿತ್ನ ಕೊಡ್ತಾರ. 12 ರೂಪಾಯಿ ಒಂದ್ ಅಗಿಯತ್ತ. ನೀವ್ ಯಾರಿಗಾದ್ರೂ ಬೇಕಂದ್ರ ನಿಮ್ಗೆಲ್ಲಾ ಸಜ್ಜ್ ಮಾಡ್ಕೊಡ್ತಾರ. ಕಾಲ್ ಮಾಡ್ರಿ. ನಿಮ್ ಮಾಹಿತಿನೂ ಹೇಳ್ತಾರ. ಬೇಕಾದ್ರೆ ಇದ್ರ ಬಗ್ಗೆ ಯಾವ ತರ ಮಾಡ್ಬೇಕು ಅನ್ನೋದು ಎಲ್ಲಾ ತರ ನಿಮ್ಗೆ ವಿಷಯಗಳನ್ನ ತಿಳಿಸ್ಕೊಡ್ತಾರ. ದೊಡ್ಡ ರೈತರು ಹೋಗಿಂತ ಮುಂಚೆ ಚಿಕ್ಕ ಪುಟ್ಟ ರೈತರ ಬಲ್ಲಿ ಜಾಸ್ತಿ ಮಾಹಿತಿ ಇರ್ತೈತಿ. ಆದ್ರ ಹಿಂಗಾಗಿ ಸಣ್ಣ ಪುಟ್ಟ ರೈತರುಗಳಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ರಿ. ಅವ್ರಿಗೆ ಲಾಭ ಆಗುತ್ತ. ಅದ್ರ ಬಗ್ಗೆ ನೀವು 100 ಸಾರಿ ಫೋನ್ ಹಚ್ಚಿರ ಅವ್ರು ಹೇಳ್ತಾರ. ಧನ್ಯವಾದ.